ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಕಣಿವೆಗೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿ ಮುಗಿಸ್ಕೊಂಡು ನಾವು ಬೆಳಗ್ಗೆ ಅವತ್ತು ಬ್ಲಾಗ್ ಚಲೋ ಮಾಡಿರೋದು 8 ಗಂಟೆ ಆಗಿತ್ತು. ನಾವೆಲ್ಲ ಕಣಿವೆಗೆ ಹೋಗ್ತಾ ಇದ್ವಿ. ನಾನು ನನ್ನ ಮಕ್ಕಳು ಮತ್ತು ನಾದಿನಿ ಅವ್ರ ಹಸ್ಬೆಂಡು ಹೋಗಿದ್ವಿ. ನನ್ನ ಸೊಸೆ ಕೂಡ ಬಂದಿದ್ಲು. ಹಾಯ್ ಹಾಯ್ ಅಂತಿದ್ರು. ಅವಳು ಸುಮ್ಮನೆ ನೋಡ್ತಿದ್ಲು. ಆಮೇಲೆ ಒಂದು ಸ್ಮೈಲ್ ಕೊಟ್ಲು. ಆಮೇಲೆ ನಾವು ಅಲ್ಲಿಂದ ಫಸ್ಟ್ ಹೋಗಿದ್ದು ಗುಣಗಟ್ಟಿ ಶನಿದೇವರ ದೇವಸ್ಥಾನಕ್ಕೆ. ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಸುಗ್ಗಿಹಳ್ಳಿ ಬೂದಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅಷ್ಟು ಇಲ್ಲಿ ಮುಗಿಸ್ಕೊಂಡು ಹೋದ್ವಿ. ಫಸ್ಟ್ ಗಣಪತಿ ಕೈ ಮುಗಿದು ನಾವೆಲ್ಲ ಒಳಗಡೆ ಹೋದ್ವಿ. ಒಳಗಡೆ ಇವತ್ತು ತುಂಬ ಜನ ಇರಲಿಲ್ಲ. ಶ್ರಾವಣದಲ್ಲಿ ಬಂದಾಗಂತೂ ತುಂಬ ಜನ ಇರ್ತಿದ್ರು. ಇಲ್ಲಿ ಅಜ್ಜರು ಕಂಬಳಿ ಮಾಡ್ತಾಯಿದ್ರು, ಜನ ತಾವು ನೋಡ್ತಾಯಿದ್ರು. ತುಂಬ ಜನ ಇದ್ದರು. ಶ್ರಾವಣದಲ್ಲಿ ಬಂದಾಗಂತೂ ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟೊಂದು ಜನ ಇರುತ್ತೆ. ಆದರೆ ಇವತ್ತು ತುಂಬ ಫ್ರೀ ಇತ್ತು ದೇವಸ್ಥಾನ ಮಾತ್ರ. ಆಂಜನೇಯನ ಕೈ ಮುಗಿದು ನನ್ನ ಮಕ್ಕಳು ಮಮ್ಮಿ ಉದ್ನಿ ಕಡ್ಡಿ ಹಚ್ಕೊಡು ಅಂತಿದ್ರು. ಆದರೆ ಇಲ್ಲ ಹಚ್ಚಂಗಿಲ್ಲ ಅಂತ ಹೇಳ್ಬಿಟ್ಟು ಮಂಗಳಾರತಿ ತಗೊಂಡು ಹೋದ್ವಿ ಶನಿದೇವ್ರ ಹತ್ರ. ಶಿವ ಕಾಪಾಡಪ್ಪ ಅಂತ ಕೈ ಮುಗಿದು ಅಷ್ಟೊಂದು ಜನ ಏನಿರಲಿಲ್ಲ, ಕಡಿಮೆ ಇತ್ತು. ಬೆಳಗ್ಗೆ ಬೇಗ ಹೋಗೋ ಕಾರಣದಿಂದಾಗಿ ತುಂಬ ಜನ ಕಡಿಮೆ ಇದ್ದರು. ಇದು ಕಲಪ್ತೇರು. ಆಮೇಲೆ ಗುಣಗಟ್ಟಿಂದ ಸೀದಾ ಕಟ್ಟಿಗೆಳ್ಳಿಗೆ ಹೋದ್ವಿ. ಅಲ್ಲಿ ಫಸ್ಟ್ ನನ್ನ ಮಗಳು 101 ದೇವ್ರನ್ನ ದರ್ಶನ ಮಾಡಿಕೊಂಡು ಆಮೇಲೆ ಬೂದಿ ಸ್ವಾಮಿ ಹತ್ರ ಹೋದ್ ಬಂದರು. ಇಲ್ಲಿ ಎಲ್ಲ ರೀತಿಯ ದೇವ್ರುಗಳು ಅದಾವು. 101 ದೇವ್ರುಗಳಿದ್ದಾವೆ ಇಲ್ಲಿ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಒಳಗಡೆ. ಬ್ರಹ್ಮದೇವ, ವಿಷ್ಣುವಿನ ಅವತಾರಗಳು, ಬಸವಣ್ಣನವರು, ಸೀತಾಮಾತೆ, ರಾಮ, ಆಂಜನೇಯ, ಹನುಮಂತ ಎಲ್ಲ ಥರದ 101 ದೇವರುಗಳಿದ್ದಾವೆ. ತುಂಬ ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ. ಆಮೇಲೆ ಬೂದಿ ಸ್ವಾಮಿ ದೇವಸ್ಥಾನದೊಳಗಡೆ ಹೋಗಿ ಕೈ ಮುಗಿದು ಹೊರಗೆ ಬಂದ್ವಿ. ಅಲ್ಲಿ ಅಭಿಷೇಕ ಕಣಿ ಮಾಡ್ತಾ ಇದ್ರು. ಬೇರೆ ಯಾರೋ ಅಭಿಷೇಕ ಮಾಡಿಸ್ತಾ ಇದ್ರು. ಹಂಗೆ ಅಭಿಷೇಕ ನೋಡಿಕೊಂಡು ಕೈ ಮುಗಿದು ನಾವು ಸೀದಾ ಮತ್ತೆ ಕಣಿವೆಗೆ ಹೋದ್ವಿ. ಎಲ್ಲಿ ಪಾರ್ಕ್ ಇಲ್ಲ, ಸೀದಾ ಗುಡಿಗೆ ಹೋಗೋದು. ಇದಾಗಿತ್ತು. ಇದ್ರ ಕಣಿವೆಯಲ್ಲಿ ಏನೇನಾಯಿತು, ಏನೇನು ಮಾಡಿದ್ವಿ
ಅಂತ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಡಿ. ಇದೆ, ಥ್ಯಾಂಕ್ ಯು. What do you